ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆದಿಪೂಜಿತ ಪ್ರಥಮ ಪೂಜಿತ ಗಣೇಶನ ಹಬ್ಬ. ಸೊ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮನೆಯಲ್ಲೂ ಗಣೇಶ ಕೂರಿಸೋ ಸಂಪ್ರದಾಯ ಇದೆ. ಅದಕ್ಕೆ ನಾವು ಗಣೇಶನ ಕೂರಿಸೋಕೆ ತಯಾರಿ ನಡೆಸ್ತಾ ಇದ್ದೀವಿ. ನಮ್ಮ ಅಭಿ ಮತ್ತು ನಮ್ಮ ಯಜಮಾನ್ರು ಗಣೇಶನ ತರಕ್ಕೆ ಹೋಗಿದ್ದಾರೆ. ಸೊ ಅವ್ರು ಬರೋಷ್ಟರಲ್ಲಿ ನಾನು ಪೂಜೆ ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ಕಾಯಿ ಹಣ್ಣು ಮತ್ತು ಆರತಿ ತಟ್ಟೆ ಹಾರ ಮಾಡ್ತಾ ಇದ್ದೀನಿ. ಹಾಗೆ ಪ್ರಸಾದನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಮೋದಕ ಪ್ರಿಯ ಗಣೇಶನಿಗೆ ಇವತ್ತು ನಾನು ಮೋದಕ ಮಾಡ್ತಾ ಇದ್ದೀನಿ. ಮೋದಕ ಮಾಡೋದು ಹೇಗೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ರೆಸಿಪಿನ ಶೇರ್ ಮಾಡಿಲ್ಲ. ಎಲ್ಲನೂ ರೆಡಿ ಮಾಡಿಕೊಂಡು ಗಣೇಶ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು ಡೆಕೋರೇಷನ್ ಎಲ್ಲನೂ ಈ ಥರ ಮಾಡಿದ್ದೀವಿ. ಗಣೇಶನ ಏನಕ್ಕೆ ಕೂಡಿಸ್ತೀವಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೂ ಇತಿಹಾಸ ಹೇಳೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಮಹಾಶಿವ ಇಲ್ಲದೆ ಇರೋ ಟೈಮಲ್ಲಿ ಪಾರ್ವತಿ ದೇವಿ ಸ್ನಾನಕ್ಕಂತ ಹೋಗ್ತಾ ಇರ್ತಾಳೆ. ಆವಾಗ ಅವಳನ್ನು ಕಾಪಾಡೋಕ್ಕೆ ಅಂತ ಶ್ರೀಗಂಧದಿಂದ ಗಣೇಶನ ಆಕೃತಿಯನ್ನು ತಯಾರು ಮಾಡಿ ಅದಕ್ಕೆ ಜೀವ ತುಂಬ್ತಾಳೆ. ಮನೆ ಕಾಯಲು ಆಜ್ಞೆ ಮಾಡಿ ತಾನು ಸ್ನಾನಕ್ಕೆ ಹೋಗ್ತಾಳೆ. ಆ ಟೈಮಲ್ಲಿ ಮಹಾಶಿವ ವಾಪಸ್ ಮನೆಗೆ ಬರ್ತಾನೆ. ಅವನನ್ನು ಒಳಗಡೆನೇ ಬಿಡೋದಿಲ್ಲ ಗಣೇಶ. ಅವನ ಜೊತೆ ವಾದ ವಿವಾದ ಮಾಡಿ ಅವನ ಕೋಪಕ್ಕೆ ಗುರಿ ಆಗ್ತಾನೆ. ಶಿವನು ಕೋಪದಿಂದ ತ್ರಿಶೂಲದಿಂದ ತನ್ನ ಗಣೇಶನ ತಲೆಯನ್ನು ಕತ್ತರಿಸ್ಬಿಡ್ತಾನೆ. ಸ್ನಾನ ಮಾಡ್ಕೊಂಡು ಬಂದು ಪಾರ್ವತಿ ನೋಡಿ ದುಃಖದಿಂದ ಕೋಪದಿಂದ ಕಾಳಿ ದೇವಿಯಾಗಿ ಇಡೀ ಜಗತ್ತನ್ನು ನಾಶ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಾಳೆ ಶಿವನಿಗೆ. ಆಗ ಶಿವನಿಗೆ ತನ್ನ ತಪ್ಪಿನ ಅರಿವಾಗಿ ಪಾರ್ವತಿ ದೇವಿಗೆ ಕ್ಷಮೆ ಕೇಳಿ ಸಮಾಧಾನ ಮಾಡಿ ತನ್ನ ಗಣಗಳನ್ನು ಕರೆದು ಹೇಳ್ತಾನೆ, ಹೋಗಿ ಉತ್ತರ ದಿಕ್ಕಿಗೆ ಯಾರಾದರೂ ತಲೆ ಹಾಕಿ ಮಲಗಿದ್ರೆ ಅಂಥವರ ತಲೆಯನ್ನು ಕತ್ತರಿಸಿ ತಗೊಂಡು ಬನ್ನಿ ಅಂತ. ಆ ಟೈಮಲ್ಲಿ ಅವರು ಹುಡ್ಕೋಕೆ ಹೊರಟಾಗ ಅಲ್ಲಿ ಸಿಕ್ಕಿರೋದು ಒಂದು ಆನೆ ಮರಿ ತಲೆ ಸಿಗುತ್ತೆ. ಅದನ್ನು ತಗೊಂಡು ಬಂದು ಗಣೇಶನಿಗೆ ಅಂಟಿಸಿ ಜೀವ ತುಂಬ್ತಾನೆ ಮಹಾಶಿವ. ಇದೇ ಕಾರಣಕ್ಕೆ ಗಣಪತಿ ಗಜಮುಖ ಗಣಗಳ ಅಧಿಪತಿ ಅಂತ ಗಣೇಶನ್ ಕರೀತಾರೆ. ವಿದ್ಯಾ ಮತ್ತು ಜ್ಞಾನಕ್ಕೆ ಅಧಿಪತಿಯಾದ ವಿನಾಯಕ, ಸಂಪತ್ತು ಮತ್ತು ಅದೃಷ್ಟಕ್ಕೆ ಅಧಿನಾಯಕನಾದ ಮೂಷಿಕ ವಾಹನನ್ನು ಇವತ್ತು ಅವನ ಜನನ ಸಾರುವ ಹಬ್ಬವನ್ನು ಈ ರೀತಿಯಾಗಿ ಆಚರಣೆ ಮಾಡ್ತಾರೆ. ನಾನು ತಿಳ್ಕೊಂಡಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಗಣೇಶನ ಪ್ರತಿಷ್ಠಾಪನೆಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿಕೊಂಡು ಕಾಯುವಷ್ಟರಲ್ಲಿ ನಮ್ಮ ಮನೆಗೆ ಗಣೇಶನೂ ಬಂದುಬಿಟ್ಟ. ನೋಡಿ ನಮ್ಮ ಅಬ್ಬಿ ಎಷ್ಟು ಚೆನ್ನಾಗಿ ಇಟ್ಕೊಂಡು ಬರ್ತಾ ಇದ್ದಾನೆ ಅಂದರೆ ಆ ಪುಟ್ಟ ಕೈಯಲ್ಲಿ ಆ ಪುಟ್ಟ ಗಣೇಶನ ನೋಡ್ತಾ ಇದ್ದರೆ ತುಂಬ ಖುಷಿ ಅನಿಸುತ್ತೆ ನನಗಂತೂ. ಸೊ ಅವನಿಗೆ ಗಣೇಶ ಹಿಡಿಯೋದು ಅಂದರೆ ತುಂಬ ಇಷ್ಟ. ಬಟ್ ಎಲ್ಲಿ ಬೀಳ್ಸಾಕ್ಬಿಡ್ತಾನೆ ಅಂತ ನಮ್ಮ ಭಯದಿಂದ ಅವ್ನ ಕೈಯಲ್ಲಿ ಕೊಡ್ತಾ ಇರಲಿಲ್ಲ ಅವರಪ್ಪ. ಆದರೂ ಅವನಿಗೆ ಇಟ್ಕೊಂಡು ಬರೋದು ಅಂತ ಹಠ ಅವನಿಗೆ. ಫೈನಲಿ ಗಣೇಶನ ಮನೆ ಒಳಗಡೆ ಸೇರಿಸ್ಕೊತಾ ಇದ್ದೀವಿ. ಗಣೇಶ ಬಂದಮೇಲೆ ಗರಿಕೆಯಿಂದ ಅವನ ಮುಖನ ತೊಳೆದು ಪೂಜೆ ಮಾಡಿ ಆರತಿ ಮಾಡಿ ಒಳಗಡೆ ಸೇರಿಸೋ ಸಂಪ್ರದಾಯ. ಅದಕ್ಕೆ ನಾವು ಹೀಗೆ ಮಾಡ್ತಾ ಇದ್ದೀವಿ. ಗಣೇಶನ್ನ ಬಲ್ಗಾಲಿಟ್ಟು ಒಳಗಡೆ ಕರ್ಕೊಂಡ್ಬಂದು ಅವನ ಜಾಗ ಕೂಡಿಸ್ತಾ ಇದ್ದಾನೆ ನಮ್ಮ ಅಪ್ಪಿ. ಗಣೇಶನಿಗೆ ಕೂಡ್ಸೋಕೆ ಅಂತ ಅಲ್ಲಿ ರೆಡಿ ಮಾಡಿದ್ದು ಒಂದು ಕ್ಲೀನ್ ಆಗಿರೋ ಬಟ್ಟೆನ ಹಾಸಿ ಅದ್ರ ಮೇಲೆ ಅಕ್ಷತೆಯನ್ನು ಹಾಕಿ ಸೊ ನಾವು 11 ಎಲೆಗಳನ್ನು ತೆಗೆದುಕೊಂಡು 11 ಎಲೆಗಳನ್ನ ನೀಟಾಗಿ ಜೋಡಿಸಿ ಅದ್ರ ಮೇಲೆ ಮಣೆನ ಇಟ್ಟು ಎಲೆ ಮೇಲೆ ಗಣೇಶನ ಕೂಡಿಸೋ ಪದ್ಧತಿ. ಅದಕ್ಕೆ ಹಾಕಿ ಕೂಡಿಸ್ತಾ ಇದ್ದೀವಿ. ಗಣೇಶನಿಗೆ ಕೂಡಿಸಿದ ನಂತರ ಗರಿಕೆಯಿಂದ ಅವನ ಮುಖನ ತೊಳೆದ್ಬಿಟ್ಟು ಅವನಿಗೆ ಮತ್ತೆ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ವಿಭೂತಿ, ಅರಿಶಿನ, ಕುಂಕುಮ ಮತ್ತು ಅವನಿಗೆ ಇಷ್ಟ ಆಗಿರುವಂಥ ಎಲ್ಲ ಪ್ರಸಾದಗಳನ್ನ ಹಣ್ಣುಗಳನ್ನು ಮುಂದೆ ಇಟ್ಟು ಕೆಂಪು ಹೂಗಳಿಂದ ಅವನಿಗೆ ಅಲಂಕಾರ ಮಾಡ್ತಾಯಿದ್ವಿ. ಭಾದ್ರಪದ ಶುಕ್ಲ ಪಕ್ಷದ ಚೌತಿಯ ದಿನ ಗಣೇಶನ ಕೂರಿಸ್ತೀವಿ. ಆದರೆ ಹಿಂದಿನ ದಿನ ಗೌರಿ ಹಬ್ಬನ ಆಚರಣೆ ಮಾಡ್ತಾರೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಆದಿಶಕ್ತಿ ಮಹಾಮಾಯೆ ಗೌರಿಯು ಇತರೆ ಮಹಿಳೆಯರಂತೆ ತವರು ಮನೆಗೆ ಅಂದರೆ ಭೂಲೋಕಕ್ಕೆ, ಕೈಲಾಸದಿಂದ ಭೂಲೋಕಕ್ಕೆ ತವರು ಮನೆಗೆ ತನ್ನ ಬಾಗಿನನ್ನು ಪಡೆದುಕೊಳ್ಳೋಕೆ ಸ್ವರ್ಣಗೌರಿಯಾಗಿ ಭೂಲೋಕಕ್ಕೆ ಬರ್ತಾಳಂತೆ. ಅವಳನ್ನು ವಾಪಸ್ಸು ಕೈಲಾಸಕ್ಕೆ ಕರ್ಕೊಂಡು ಹೋಗೋಕ್ಕೆ ಅವಳಿಂದೆ ಗಣೇಶನು ಬರ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಈ ಕಾರಣಕ್ಕೇ ಮನೆಯಲ್ಲೂ ಗಣೇಶನ ಕೂರಿಸುವ ಆಚರಣೆ ಇದೆ ಅಂತ ಇತಿಹಾಸ ಹೇಳುತ್ತೆ. ಗಣೇಶನಿಗೆ ಮೋದಕ ಅಂದರೆ ತುಂಬ ಇಷ್ಟ, ಕೆಂಪು ಹೂಗಳಿಷ್ಟ, ಗರಿಕೆ ಮತ್ತು ಎಕ್ಕದ ಹೂವು ಅಂದರೆ ತುಂಬ ಇಷ್ಟ. ಅದಕ್ಕೆ ಎಲ್ಲರೂ ಗಣಪತಿಗೆ ಕೆಂಪು ಹೂಗಳಿಂದ ಅಲಂಕಾರನೂ ಮಾಡ್ತಾರೆ, ಗರಿಕೆಯನ್ನು ಇಟ್ಟು ಪೂಜೆ ಮಾಡ್ತಾರೆ, ಎಕ್ಕದ ಹೂವಿನ ಹಾರವನ್ನು ಹಾಕಿ ಅವನಿಗೆ ಖುಷಿ ಪಡಿಸ್ತಾರೆ. ಗಣಪತಿಗೆ ಇಷ್ಟ ಆಗುವಂಥ ಎಲ್ಲ ತಿನಿಸುಗಳನ್ನು ಮಾಡ್ತಾರೆ. ಪೂಜೆ ಎಲ್ಲ ರೆಡಿ ಆದಮೇಲೆ ಆರತಿನೂ ಆಯಿತು. ನಾನು ಆರತಿ ಮಾಡ್ತಾಯಿದ್ದೀನಿ, ನೋಡ್ಬೋದು. ಬಾಬಿನೂ ಅಲ್ಲೇ ನಿಂತ್ಕೊಂಡವನೇ, ಅವನಿಗೂ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಬೀಳಿಸ್ತಾನೆ ಅಂತ ನಾನು ಕೊಡಲಿಲ್ಲ ಅವನ ಕೈಯಲ್ಲಿ.
ಯಾವುದೇ ಕೆಲಸ ಕಾರ್ಯ ಮದುವೆ ಸಮಾರಂಭಗಳನ್ನು ಮಾಡುವ ಮೊದಲು ವಿಘ್ನ ವಿನಾಶಕನಾದ ಗಣೇಶನಿಗೆ ಪೂಜೆ ಮಾಡಿ ಆಮೇಲೆ ಬೇರೆಲ್ಲ ದೇವತೆಗಳನ್ನು ಪೂಜಿಸ್ತಾರೆ. ವಿಘ್ನಗಳನ್ನು ಅಡೆತಡೆಗಳನ್ನು ನಾಶ ಮಾಡಿ ಅದೃಷ್ಟ ತರ್ತಾನೆ ಈ ವಿನಾಯಕ ಅಂತ ಎಲ್ಲರ ನಂಬಿಕೆ. ವಿಶೇಷವಾಗಿ ಈ ಹಬ್ಬನ ಮಹಾರಾಷ್ಟ್ರ ಜನರು ಆಚರಣೆ ಮಾಡೋದು ಹೆಚ್ಚು. ಮರಾಠರ ಆಳ್ವಿಕೆಯಲ್ಲಿ ಶ್ರೇಷ್ಠ ದೊರೆಯಾದ ಮರಾಠರ ರಾಜ ಛತ್ರಪತಿ ಶಿವಾಜಿಯ ಆಳ್ವಿಕೆ ಸಮಯದಲ್ಲಿ ತನ್ನ ಜನರನ್ನು ಒಂದು ಮಾಡೋಕ್ಕೆ ಮತ್ತು ಹಿಂದೂ ಸಂಸ್ಕೃತಿಯನ್ನು ಎತ್ತಿ ಹಿಡಿಯೋಕೆ ಈ ಗಣೇಶ ಚತುರ್ಥಿ ಆಚರಣೆಯನ್ನು ಅವನು ಜಾರಿಗೆ ತಂದ ಎಂದು ಇತಿಹಾಸ ಹೇಳುತ್ತೆ. ಮೊದಲು ಈ ಹಬ್ಬ ಬರೀ ಮಹಾರಾಷ್ಟ್ರದಲ್ಲಿ ಮಾತ್ರ ಆಚರಣೆ ಮಾಡ್ತಿದ್ರು, ಬಟ್ ಇವಾಗ ಎಲ್ಲ ಕಡೆಯಲ್ಲೂ ಈ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಗಣೇಶ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ ಗಣೇಶನೇ ಪ್ರಿಯ. ಅವನಿಗೋಸ್ಕರ ಎಲ್ಲರೂ ಕುಣಿತಾರೆ, ಹಾಡ್ತಾರೆ, ತುಂಬ ಸಂಭ್ರಮದಿಂದ ಈ ಗಣೇಶನ ಆಚರಣೆ ಮಾಡ್ತಾರೆ. ನಾವು ಗಣೇಶನ ಪೂಜೆಯನ್ನು ಅಷ್ಟೇ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ ಮುಗಿಸಿದ್ವಿ. ತೆಂಗಿನಕಾಯಿ ಕರ್ಪೂರನ ಬೆಳಗಿ ಆರತಿ ದೀಪವನ್ನು ಮಾಡಿ ಪ್ರಸಾದವನ್ನಿಟ್ಟು ಗಣೇಶನಿಗೆ ಭಕ್ತಿಯಿಂದ ಬೇಡ್ಕೊಂಡ್ವಿ. ಎಲ್ಲ ವಿಧಿ ವಿಧಾನಗಳಿಂದ ಗಣೇಶನ ಪೂಜೆಯನ್ನು ಮಾಡ್ಕೊಂಡ್ವಿ. ನಮ್ಮ ಅಭಿನೂ ಕೂಡ ನಾನು ಮಾಡ್ತೀನಿ ಅಂತ ಓಡಾಡ್ತಾ ಇದ್ದ. ಅಕ್ಕಪಕ್ಕದಲ್ಲೆಲ್ಲ ನಿಂತ್ಕೊಂಡು ಅವನು ಬಸ್ಕಿ ಹಾಕೋದು, ಊದಿನ ಕಡ್ಡಿಯನ್ನು ಬೆಳಗೋದು, ಆರತಿ ಮಾಡೋದು, ಅವನ ತರಲೆಗಳನ್ನು ಹಂಗೆ ಮಾಡ್ತಾ ಇದ್ದ. ನೋಡ್ಬೋದು ನೀವಿಲ್ಲಿ ಗಣೇಶನ ಏನೋ ಬೇಡ್ಕೊಂಡು ಬಸ್ಕಿ ಹಾಕ್ತವನೆ. ಗಣೇಶ ಅವನಿಗೆ ವಿದ್ಯೆ ವಿನಯ ಸಂಸ್ಕಾರವನ್ನು ಕಲಿಸ್ಕೊಡ್ಲಿ ಅಂತ ಬೇಡ್ಕೊತೀನಿ. ಗಣೇಶ ಚತುರ್ಥಿ ದಿನ ಚಂದ್ರನ ನೋಡಬಾರ್ದು ಅಂತ ಎಲ್ಲರೂ ಹೇಳ್ತಾರೆ. ಯಾಕೆ ಗೊತ್ತಾ? ಯಾಕಂದರೆ ಅವತ್ತು ಗಣೇಶ ವಾಪಸ್ಸು ಕೈಲಾಸಕ್ಕೆ ಹೋಗಬೇಕಾದ್ರೆ ಇಲಿ ಮೇಲೆ ಕೂತ್ಕೊಂಡು ಹೋಗ್ತಾ ಇರ್ತಾನೆ. ಅದನ್ನು ನೋಡಿ ಚಂದ್ರ ಡೊಳ್ಳು ಹೊಟ್ಟೆ ಗಣಪ ಇಷ್ಟು ಚಿಕ್ಕ ಇಲಿ ಮೇಲೆ ಕೂತ್ಕೊಂಡು ಹೋಗ್ತಿದ್ದಾನೆ ಅಂತ ಅಪಹಾಸ್ಯ ಮಾಡಿ ನಕ್ಬಿಡ್ತಾನಂತೆ. ಅದನ್ನು ನೋಡಿದ್ದು ಗಣೇಶ ಯಾರು ನಗ್ತಾ ಇದ್ದಾರೆ ಅಂತ ನೋಡೋಕ್ಕೆ ಹೋಗಿ ಇಲಿ ಮೇಲಿಂದ ಕೆಳಗಡೆ ಬಿದ್ದುಬಿಡ್ತಾನಂತೆ. ಆಗ ಚಂದ್ರನ ಮೇಲೆ ಗಣೇಶನಿಗೆ ತುಂಬ ಕೋಪ ಬರುತ್ತಂತೆ. ಆವಾಗ ಶಾಪ ಹಾಕ್ತಾನೆ. ಚೌತಿಯ ದಿನ ನಿನ್ನ ಯಾರಾದರೂ ನೋಡಿದ್ರೆ ಅವ್ರಿಗೆ ಸೆರೆವಾಸ ಆಗಲಿ ಅಂತ ಶಾಪ ಹಾಕ್ತಾನೆ. ಅದಕ್ಕೆ ಯಾರು ಗಣೇಶ ಚತುರ್ಥಿಯ ದಿನ ಚಂದ್ರನ ನೋಡಬಾರ್ದು ಅಂತ ಹೇಳ್ತಾರೆ. ನೋಡೋಕ್ಕೂ ಹೋಗಬೇಡಿ ನೀವು. ಈ ರೀತಿಯಾಗಿ ನಾವು ಗಣೇಶ ಹಬ್ಬದ ಆಚರಣೆ ಮಾಡಿದ್ವಿ ನಮ್ಮ ಮನೇಲಿ. ಆಮೇಲೆ ನಾವು ಹೊರಟಿದ್ದು ನಮ್ಮ ಮನೆ ಹತ್ತಿರ ಇರುವ ಗಣೇಶ ಟೆಂಪಲ್ಗೆ. ಅಲ್ಲಿ ಹೋಗಿ ನಾವು ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ. ಗಣೇಶ ನೋಡಿ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಗಣೇಶ ಟೆಂಪಲಲ್ಲಿ. ಅಲ್ಲೂ ಕೂಡ ದರ್ಶನ ಪಡ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಗಣೇಶ ದರ್ಶನ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ಮಾಡಿದರು. ಪ್ರಸಾದನ ಎಲ್ಲ ತಗೊಂಡು ಮನೆಗೆ ಬಂದ್ವಿ. ಬರೋ ಟೈಮಲ್ಲಿ ಹಾಗೆ ನಮ್ಮ ಮನೆ ಎದುರುಗಡೆ ಕೂರಿಸಿರುವಂತಹ ನಮ್ಮ ಏರಿಯಾ ಗಣಪತಿಯ ದರ್ಶನನೂ ಪಡ್ಕೊಂಡು ಅಲ್ಲೂ ಕೂಡ ಪ್ರಸಾದನ ತಿಂದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಾಯಂಕಾಲ ನಮ್ಮ ಏರಿಯಾದಲ್ಲಿ ಕೂರಿಸಿರುವಂಥ ಎಲ್ಲ ಗಣೇಶನ ದರ್ಶನ ಪಡಿಬೇಕು ಅಂತ ನಾವು ಟಾರ್ಗೆಟ್ ಮಾಡಿಕೊಂಡು 21 ಗಣಪತಿ ದರ್ಶನ ಮಾಡಿದ್ರೆ ಅದೃಷ್ಟ ಬರುತ್ತೆ ಅಂತ ಹೇಳ್ತಾರೆ. ನೋಡೋಣ, ಗಣಪತಿನೆಲ್ಲ ಡಿಫ್ರೆಂಟ್ ಆಗಿರೋ ಗಣಪತಿನ ಕೂರಿಸಿದ್ದಾರೆ, ನೋಡ್ಕೊಂಡು ಬರೋಣ ಅಂತ ನಾವು ಹೊರಟ್ವಿ. ನಾವು ಎಷ್ಟು ಟಾರ್ಗೆಟ್ನ ರೀಚ್ ಮಾಡಿದ್ವಿ ಅಂತ ಲಾಸ್ಟಲ್ಲಿ ಹೇಳ್ತೀನಿ, ಬನ್ನಿ. ನೋಡ್ಬೋದು ಇಲ್ಲಿ ಗಣೇಶ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಅಂದರೆ, ದೊಡ್ಡ ಗಣಪತಿ ಇದು. ಇಲ್ಲಿ ಇಷ್ಟು ನೀಟಾಗಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ. ಪ್ರಸಾದನೂ ಅಷ್ಟೇ ಇಷ್ಟೊಂದು ರುಚಿಯಾಗಿತ್ತು ಅಂದರೆ, ಎಷ್ಟೊಂದು ಜನ ದೇವ್ರ ದರ್ಶನಕ್ಕಿಂತ ಪ್ರಸಾದ ತಿನ್ನೋಕ್ಕಂತಲೇ ಬರೋದು. ಸೊ ಮನೆಯಲ್ಲಿ ಎಷ್ಟೇ ನಾವು ಹಾಕಿ ಮಾಡಿದ್ರೂ ಅಷ್ಟೊಂದು ರುಚಿಯಾಗಿ ಆಗಲ್ಲ. ಬಟ್ ದೇವ್ರ ಪ್ರಸಾದ ಅಂತ ಅಂದಮೇಲೆ ಅದಕ್ಕೆ ರುಚಿ ಜಾಸ್ತಿ ಆಗುತ್ತೆ ಅನಿಸುತ್ತೆ. ಸೊ ತುಂಬ ರುಚಿಯಾಗಿರೋ ಪ್ರಸಾದನ ಕೊಟ್ಟರು, ನಾವು ಅದನ್ನು ತಿಂದ್ಕೊಂಡ್ವಿ. ಆಮೇಲೆ ಇಲ್ಲಿ ನೋಡಿ ನಿಂತಿರೋ ದೊಡ್ಡ ಗಣೇಶನ ನೋಡ್ತಿದ್ದೀರಲ್ಲ, ಇದು ನಮ್ಮ ಏರಿಯಾದ ನೆಕ್ಸ್ಟ್ ಕ್ರಾಸಲ್ಲಿ ಕೂರಿಸಿರೋ ಗಣಪತಿ ಇದು. ಎಷ್ಟೊಂದು ಜನ ಗಣೇಶನ ನೋಡೋಕ್ಕೆ ಬರ್ತಾಯಿದ್ರು, ಹೋಗ್ತಾಯಿದ್ರು. ತುಂಬ ರಶ್ಶು ಕೂಡ ಇತ್ತು. ನಮ್ಮ ಅಬ್ಬಿ ನೋಡಿ ಫೋಟೋಗೆ ಪೋಸ್ ಕೊಡ್ತಾವನೆ ಗೌರಿ ಹತ್ರ ನಿಂತ್ಕೊಂಡು. ಗೌರಿನೂ ಅಷ್ಟೇ ಎಷ್ಟು ನೀಟಾಗಿ ಮಾಡಿದ್ರು ಅಂದರೆ, ಕಲರ್ಫುಲ್ ಆದಂಥ ಸೀರೆ, ಅವಳಿಗೆ ಒಡವೆನೆಲ್ಲ ಹಾಕಿ ಗೌರಿನ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಸೊ ಡೆಕೋರೇಷನ್ ಅಂತೂ ಲೈಟಿಂಗ್ಸು ಸೂಪರಾಗಿತ್ತು. ನೋಡೋಕ್ಕೆ ಒಂದು ಹಬ್ಬನೇ ತಾನೇ, ಗಣೇಶನ ಹಬ್ಬ. ನಾವು ಅಂದ್ಕೊಂಡಿದ್ವಿ ಬೆಂಗಳೂರಲ್ಲಿ ಕರಗ ಉತ್ಸವ ಜಾಸ್ತಿ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ. ಬಟ್ ಇವಾಗೆಲ್ಲ ನೋಡ್ತಾ ಇದ್ದರೆ ಗಣೇಶ ಉತ್ಸವಕ್ಕೇನೂ ಕಮ್ಮಿ ಇಲ್ಲ. ಗಣೇಶ ಉತ್ಸವನೂ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದೊಂದು ಇನ್ನೊಂದು ಕ್ರಾಸಲ್ಲಿ ಇರೋ ಗಣೇಶ.
ಸೊ ಎಲ್ಲ ಕ್ರಾಸಲ್ಲೂ ಒಂದೊಂದು ಗಣೇಶನ ಕೂಡಿಸಿದ್ರು ಅವ್ರವ್ರು ಕಾಲನಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು. ಸೊ ಇದೊಂದು ಗಣೇಶ ಕೂತಿರೋದು ದೊಡ್ಡ ಗಣೇಶ ಅಂಡರ್ಗ್ರೌಂಡಿಂದ ಹಿಂಗೆ ಮೇಲೆ ಕೂಡಿಸಿದ್ರು. ಇದೂ ತುಂಬ ಚೆನ್ನಾಗಿತ್ತು. ಇಲ್ಲೂ ಪ್ರಸಾದ ಕೊಡ್ತಾಯಿದ್ರು, ತುಂಬ ಟೇಸ್ಟಿ ಆಗಿರೋಂಥ ಪ್ರಸಾದ. ಗಣೇಶನ ಹೆಸರಲ್ಲಿ ವೆರೈಟಿ ಆಗಿರುವಂಥ ಪ್ರಸಾದನ ತಿಂದು ಹೊಟ್ಟೆ ಫುಲ್ಲು ತುಂಬಿ ಹೋಗಿತ್ತು. ನಾವು ನೆಕ್ಸ್ಟ್ ಹೋಗಿದ್ದು ಗಣೇಶ ಟೆಂಪಲಲ್ಲಿ, ಇನ್ನೊಂದು ಗಣೇಶ ಟೆಂಪಲಲ್ಲಿ ಗೌರಿ ಗಣೇಶನ ಕೂಡಿಸಿದ್ರು. ಪುಟ್ಟದಾಗಿರುವಂಥ ಗೌರಿ ಮೂರ್ತಿನ ಮತ್ತು ಗಣೇಶ ನಿಂತಿರೋದನ್ನ ಕೂಡಿಸಿದ್ರು. ಅದಾದಮೇಲೆ ನಾವು ಬಂದಿರೋದು ನಮ್ಮ ನೆಕ್ಸ್ಟ್ ಕ್ರಾಸ್ಗೆ. ಅಲ್ಲೂ ಸಹ ನೋಡಿ ರೇನ್ಬೋ ಕಲರಲ್ಲಿ ಎಲ್ಲ ಕಲರ್ನ ಮಿಕ್ಸ್ ಮಾಡಿ ಅಪ್ಪಲ್ಲಿ ಎಷ್ಟು ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ. ನಾವು ಬೇರೆ ಕಡೆ ಹೋಗೋಣ ಅಂತ ಹೊರಟ್ವಿ. ಅಲ್ಲೂ ಕೂಡ ಪ್ರಸಾದ ಇತ್ತು, ಬಟ್ ನಮ್ಮ ಹೊಟ್ಟೆ ತುಂಬೋಗಿರೋದ್ರಿಂದ ನಾವು ಪ್ರಸಾದ ತಗೊಳ್ಳೋದನ್ನ ನಿಲ್ಲಿಸ್ಬಿಟ್ವಿ. ವಿನಾಯಕ ಗೆಳೆಯರ ಬಳಗ ಅಲ್ಲೂ ಹೋದ್ವು. ಅಲ್ಲೂ ಕೂಡ ಲೈಟಿಂಗ್ಸು ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ರು. ಸೊ ಚೆನ್ನಾಗಿತ್ತು. ಅಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಚೆನ್ನಾಗಿ ನೀಟಾಗಿ ಡೆಕೋರೇಷನ್ ಮಾಡಿದ್ದಾರೆ. ಅಂದರೆ ಬೆಂಗಳೂರು ಯುವ ಜನತೆಗೆ ಹೆಂಗಿದೆ ಅಂದರೆ ನಮ್ಮ ಏರಿಯಾ ಗಣಪತಿ ಚೆನ್ನಾಗಿರಲಿ, ನಮ್ಮ ಏರಿಯಾ ಇನ್ನಷ್ಟು ಚೆನ್ನಾಗಿರಲಿ ಅಂತ ಅವರವರಲ್ಲೇ ಕಾಂಪಿಟೇಷನು. ಸೊ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಕೂಡಿಸಿದ್ರು ಅವ್ರವ್ರ ಭಕ್ತಿ. ಸೊ ನೀಟಾಗಿ ಕೂಡಿಸಿದ್ದಾರೆ. ಚೆನ್ನಾಗಿ ಈ ಗಣಪತಿ ಮೂರ್ತಿನೂ ಚೆನ್ನಾಗಿತ್ತು. ಆಮೇಲೆ ಲಾಸ್ಟಲ್ಲಿ ನಮ್ಮ ಏರಿಯಾಗೆ ಬಂದ್ವಿ. ನಮ್ಮ ಮನೆ ಲೈನಲ್ಲಿರೋ ಗಣಪತಿ ನಮ್ಮ ಎದುರುಗಡೆನೇ ಕೂಡಿಸಿದ್ರು. ಸೊ ನೋಡ್ಬೋದು ಲೈಟಿಂಗ್ಸ್ ಎಲ್ಲ ಇಲ್ಲೂ ಕೂಡ ಮಸ್ತಾಗಿ ಡೆಕೋರೇಷನ್ ಮಾಡಿದರು. ಫೈನಲಿ ನಾವು ನಮ್ಮ ಟಾರ್ಗೆಟ್ನ ರೀಚ್ ಮಾಡೋಕ್ಕಾಗಲಿಲ್ಲ. 21 ಗಣೇಶನ ದರ್ಶನ ಪಡಿಬೇಕು ಅಂತ ಹೊರಟ್ವಿ. ಆದರೆ ನಾವು ಕಂಪ್ಲೀಟ್ ಮಾಡಿದ್ದು ಬರೀ 11 ಮಾತ್ರ. ಲಾಸ್ಟ್ ಮನೆಗೆ ಬಂದ್ವಿ. ನಮ್ಮ ಮನೆ ಎದುರುಗಡೆ ಇರೋ ಗಣೇಶನ ಎದುರುಗಡೆ ನಮ್ಮ ಅಬ್ಬಿ ಕೂತ್ಬಿಟ್ಟಿದ್ದಾನೆ, ಮನೆಗೆ ಬರಲ್ಲ ಅಂತ ಹಠ. ಈ ಥರ ನಾವು ಗಣೇಶ ಆಚರಣೆ ಮಾಡಿದ್ವಿ. ನಿಮ್ಮ ಹಬ್ಬ ಹೇಗಾಯಿತು? ನೀವೆಷ್ಟು ಗಣೇಶನ ದರ್ಶನ ಪಡ್ಕೊಂಡ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.